ಮೂರನೇ ತಾರೀಕು ನಡೆದಿದ್ದ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಿ ಈಗ ಆದೇಶವನ್ನು ಹೊರಡಿಸಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಆದೇಶ ಇದು. ಕಾರಣ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಮಹತ್ವದ ಆದೇಶ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ಈಗ ಶೀಘ್ರವೇ ಮರು ಪರೀಕ್ಷೆ ದಿನಾಂಕವನ್ನ ನಿಗದಿ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಮೇ 3ರಂದು ನಡೆದಿದ್ದಂತಹ ಎಕ್ಸಾಮ್ ಇದು, ನೀಟ್ ಎಕ್ಸಾಮ್. ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಂತ ಆರೋಪ ಇತ್ತು. ಇದೇ ಮೇ 3ರಂದು ನಡೆದಿದ್ದಂತಹ ಎಕ್ಸಾಮ್ ಇದು, ನೀಟ್ ಪರೀಕ್ಷೆ. 22.79 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. 22,79,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು ಮೇ 3ನೇ ತಾರೀಕು. ಈಗ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶ ಮಾಡಿದೆ. ಈ ಪರೀಕ್ಷೆಯನ್ನು ರದ್ದುಗೊಳಿಸಿ ಮತ್ತೆ ಪರೀಕ್ಷೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಮಹತ್ವವಾದಂತಹ ಎಕ್ಸಾಮ್. ರಾಜಸ್ಥಾನದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಅನ್ನುವಂತಹ ಆರೋಪದ ಮೇರೆಗೆ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಎಕ್ಸಾಮ್ ಅನ್ನ ಈಗ ರದ್ದುಗೊಳಿಸಲಾಗಿದೆ. ಮೇ 3ನೇ ತಾರೀಕು ನಡೆದಿದ್ದಂತಹ ಎಕ್ಸಾಮ್ ಮತ್ತೆ ಮರುಪರೀಕ್ಷೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 22,79,000 ವಿದ್ಯಾರ್ಥಿಗಳು ಈ ಎಕ್ಸಾಮ್ ಅನ್ನ ಬರೆದಿದ್ರು. ಸಿಬಿಐ ತನಿಖೆ ನಡೆಸೋಕೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶವನ್ನು ಕೂಡ ಮಾಡಿದೆ. ಈ ಬೆನ್ನಲ್ಲೇ ಯಾರಿದನ್ನ ಅಕ್ರಮ ಎಸಗಿರೋದು ಅದನ್ನು ಕಂಡುಹಿಡಿಯೋದಕ್ಕೆ ಆದೇಶ ಮಾಡಲಾಗಿದೆ. ನೀಟ್ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳಿಗೆ ಈಗ ಟೆನ್ಷನ್. ಮತ್ತೊಮ್ಮೆ ಪರೀಕ್ಷೆ ಬರೀಬೇಕಾದಂತಹ ಪರಿಸ್ಥಿತಿ ಇದೆ. ವರ್ಷಾನ್ಗಟ್ಲೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಂತ ವಿದ್ಯಾರ್ಥಿಗಳ ಪರಿಸ್ಥಿತಿ ಈಗ ಅಯೋಮಯವಾಗಿದೆ. ಮತ್ತೊಂದು ಬಾರಿ ಎಕ್ಸಾಮ್ ಬರೆಯುವಂತ ಪರಿಸ್ಥಿತಿ ಆ ವಿದ್ಯಾರ್ಥಿಗಳಿಗೆ. 22,79,000 ವಿದ್ಯಾರ್ಥಿಗಳು ಈ ಎಕ್ಸಾಮ್ ಬರೆದಿದ್ರು. ಮೇ 3ನೇ ತಾರೀಕು ನೀಟ್ ಎಕ್ಸಾಮ್. ಮತ್ತೊಮ್ಮೆ ಈಗ ಪರೀಕ್ಷೆಯನ್ನ ಬರೀಬೇಕು. ಶೀಘ್ರ ಆದಷ್ಟು ಬೇಗ ಮತ್ತೆ ಪರೀಕ್ಷೆಯನ್ನು ನಡೆಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಆ ದಿನಾಂಕ ಆದಷ್ಟು ಬೇಗ ಹೊರಡಿಸೋದಕ್ಕೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎಲ್ಲ ಪ್ರಕ್ರಿಯೆಗಳನ್ನು ಈಗಾಗಲೇ ಆರಂಭ ಮಾಡಿದೆ. ಒಂದು ಕಡೆ ಮೇ 3ರಂದು ನಡೆದಂತಹ ಎಕ್ಸಾಮ್, ನೀಟ್ ಎಕ್ಸಾಮ್ ಅನ್ನ ರದ್ದುಗೊಳಿಸಿ ಆದೇಶವನ್ನ ಪ್ರಕಟಿಸಿದ ಬೆನ್ನಲ್ಲೇ ಮರು ಪರೀಕ್ಷೆಯ ದಿನಾಂಕವನ್ನು ಘೋಷಣೆ ಮಾಡೋಕೆ ಸಿದ್ಧತೆಗಳಾಗ್ತಾ ಇದೆ. ಸಿಬಿಐ ತನಿಖೆಗೆ ಆದೇಶವನ್ನ ಮಾಡಿರೋದು. ರಾಜಸ್ಥಾನದಲ್ಲಿ ಈ ಒಂದು ಎಕ್ಸಾಮ್ ಪೇಪರ್ ಲೀಕ್ ಆಗಿತ್ತು ಅನ್ನುವಂತಹ ಆರೋಪ ಇದೆ. ಫೀಸ್ ವಾಪಸ್ ಮಾಡಲಿದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ. ಎಕ್ಸಾಮ್ ಹಣವನ್ನ, ಫೀಸ್ ಅನ್ನ ಏನು ಕಟ್ಟಿದ್ರು ವಿದ್ಯಾರ್ಥಿಗಳು, ಆ ಫೀಸ್ ಅನ್ನ ವಾಪಸ್ ಮಾಡೋಕೆ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ. ಮತ್ತೊಮ್ಮೆ ಪರೀಕ್ಷೆಯನ್ನ ಕಟ್ಟಿ ವಿದ್ಯಾರ್ಥಿಗಳು ಬರೀಬೇಕು. ಆದರೆ ಎಕ್ಸಾಮ್ ಕಟ್ಟಿದ್ದಂತಹ ದುಡ್ಡನ್ನ ವಾಪಸ್ ಕೊಡ್ತಾರೆ. ಇನ್ನೊಂದು ಬಾರಿ ಬರೆಯೋದೇ ತಲೆನೋವೀಗ. ಪರೀಕ್ಷಾ ಕೇಂದ್ರಗಳು ಕೂಡ ಬದಲಾಗುತ್ತೆ ಸಹಜವಾಗಿ. ದುಡ್ಡು ವಾಪಸ್ ಕೊಟ್ಟರೂ ಕೂಡ ವಿದ್ಯಾರ್ಥಿಗಳಿಗೆ ಸಮಸ್ಯೆನೆ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.